ಥ್ಯಾಂಕ್ಸ್ ಅಲ್ಲ. ತುಂಬ ಸ್ನೇಹಿತರು ಬಂದ್ರಿ, ಜೊತೆಗೆ ಹಿರಿಯರಿದ್ರು ಇಲ್ಲಿ. ಚಿಕ್ಕದಿಂದ ನೋಡಿ ಬೆಳೆದಂತಹ ಇಂದು ಸರ್ ಅವರು ಆ್ಯಕ್ಚುಲಿ ನಮ್ಮ ನನ್ನ ತಾಯಿ ಮತ್ತು ತಂದೆನ ಮದುವೆ ಮಾಡಿಸಿದ್ರಲ್ಲಿ ಇಂದು ಸರ್ ಅವರು ಕೂಡ ಇದ್ದರು ಕೋಲಾರದಲ್ಲಿ. ಅವರು ರೇಮತ್ ತರೀಕೆ ಸರ್ ಅಂತ ನಮ್ಮ ಮಟ್ಟಿಗೆ ಪುಸ್ತಕ ಬರೆದಾಗ ಅದಕ್ಕೆ ಮುನ್ನುಡಿ ಬರೆದಿದ್ರು. ಮೇಡಮ್ ಬರೋದಕ್ಕೆ ಪರಿಚಯ ಅಣ್ಣ ಒಬ್ಳೇಶ್ವರ ಅವ್ರ ಮಗಳು. ಶ್ರೀಪಾದಣ್ಣ ಅಂತೂ ಈಸ್ ಮೈ ಏನೋ ಏನೋ ಗುರು ಅಂತ ಹೇಳ್ಬೋದು, ಗೆಳೆಯ ಅಂತ ಹೇಳ್ಬೋದು. ಆ ಥರ ವ್ಯಕ್ತಿ ಎಲ್ಲೋದ್ರು ಮಾತ್ರ ನನ್ನ ಹತ್ರ ಇರ್ತಾರೆ, ಜೊತೆಗೆ ಕಾಲು ಕೂಡ ಚೆನ್ನಾಗಿ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಕೂಡ ಎಲ್ಲಿ ಹಿಡಿತಾ ಇದ್ದೀನಿ ಅಂತ ಪದೇ ನೋಡ್ಕೊತಾ ಇರ್ತೀನಿ. ಇವತ್ತೇನು ಮಾತಾಡಿದ್ರು ಅದಕ್ಕೆಲ್ಲ ನನಗೆ ಒಮ್ಮತ ಇದೆ. ಅಂಬೇಡ್ಕರ್ ಜಗತ್ತು ಖಂಡಿತವಾಗ್ಲೂ ಕೂಡ ಕನ್ನಡಕ್ಕೆ ಬರಲೇಬೇಕಾದಂಥ ಕೃತಿ. ಆ ಕೃತಿ ಬರೋದ್ರಲ್ಲಿ ನನ್ನ ಸ್ನೇಹಿತ ಧನಂಜಯ, ಅಲ್ಲಿದ್ದ ಸ್ನೇಹಿತ ನಿಂತಿದ್ರಲ್ಲಿ ಅವ್ರದೆಲ್ಲ ಪಾಲಿದೆ. ಕಿಲಾರ ಮೋಸ್ಟ್ಲಿ ಬಂದಿಲ್ಲ, ಅವರು ಅದರಲ್ಲಿ ಸಹಕಾರ ಇದೆ. ಹುಲ್ಕುಂಡೆ ಮೂರ್ತಿ, ಇದು ಯಾಕೆ ಕೃತಿ ಬರಲೇಬೇಕಿತ್ತು ಇಲ್ಲಿಗೆ ಕನ್ನಡಕ್ಕೆ ಅಂತ ಮೋಸ್ಟ್ಲಿ ಮೇಷ್ಟ್ರು ಮಾತಾಡಿದ್ಮೇಲೆ ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಶ್ರೀಪದ್ ಪ್ರಸಾದ್ ಮಾತಾಡಿದ್ಮೇಲೆ ಗೊತ್ತಾಗಿದೆ ಅನ್ಕೋತೀನಿ. ಯಾಕೆಂದ್ರೆ ಈ ಕೃತಿ ಆ ಕಾರಣಕ್ಕೋಸ್ಕರ ಬರ್ಬೇಕಿತ್ತು. ಡಿಸ್ಕಷನ್ ಆಯ್ತಲ್ಲ, ಅದು ಕೂಡ ಒಳಗೊಂಡಿದೆ. ಸೊ ಈ ಜನವರಿ ತಿಂಗಳಿಗೆ ಮೋಸ್ಟ್ಲಿ ಈ ಬುಕ್ಕು ಮೊದಲನೇ ಎಡಿಷನ್ ಖಾಲಿ ಆಗೋಯ್ತು. ಫಸ್ಟ್ ಎಡಿಷನ್ ಬಂದಾಗ ನನಗೆ ಒಂದು 13 ಕಡೆ ಸುದೀರ್ಘವಾದಂತಹ ವಾಕ್ಯಗಳಿವೆ ಅಂತ ಅನ್ನಿಸ್ತು. ಮೊನ್ನೆನೂ ಕೂಡ ಶ್ರೀಪಾದ್ ಭಟ್ರು 20 ಪೇಜಲ್ಲಿ ನೋಡೋ ವಿಕಾಸ ಅಂತ ಅಂದರು, ಅದನ್ನು ನೋಡಿ ಬದಲು ಮಾಡಾಯಿತು. ಅಂದರೆ 100% ಅನುವಾದ ಅಂತಕ್ಕಂಥದ್ದು ಖಂಡಿತ ಸಾಧ್ಯ ಅಲ್ಲ ಅನ್ನೋ ನಂಬಿನ. 100% ಅನುವಾದ ಸಾಧ್ಯನೇ ಇಲ್ಲ. ನೀವು ಈ ಸೆಕೆಂಡ್ ಎಡಿಷನ್ ಪರಿಷ್ಕೃತ ಮಾಡಿದೀವಿ. ಇದು ಮಾಡಿದ್ಮೇಲೂ ಕೂಡ ಇದರಲ್ಲಿ ಹಲವಾರು ದಾಟಿಸಲಾಗದಂತಹ ಪದಗಳು ಅಥವಾ ದಾಟಿಸಲಾಗದಂತಹ ವಾಕ್ಯಗಳು ಇರ್ತವೆ. ಆದರೆ ಖಂಡಿತವಾಗ್ಲೂ ಕೂಡ ನಾನು ಎಲಿನಸ್ ಜಿನೆಟ್ ಅವರ ಆ ಸಂಶೋಧನಾತ್ಮಕ ಬರಹಕ್ಕೆ ಮೋಸ ಮಾಡಿಲ್ಲ ಅಂತ ನನಗೆ ಖಂಡಿತವಾಗ್ಲೂ ಕೂಡ ಅನ್ಕೋತೀನಿ ನಾನು. ಯಾಕೆಂದರೆ 2ನೇ ಮುದ್ರಣದಲ್ಲೂ ಕೂಡ ಅದು ಒಂದಷ್ಟು ಮಟ್ಟಿಗೆ ಅನುವಾದ ಕಂಡುಕೊಂಡಿದೆ, ಅಂದರೆ ಪರ್ಫೆಕ್ಷನ್ ಕಂಡುಕೊಂಡಿದೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಜೊತೆಗೆ ಕನ್ನಡ ಓದುಗರು ಇಷ್ಟು ಪ್ರೀತಿಯಿಂದ ಈ ಕೃತಿಯನ್ನು ಒಪ್ಪಿಕೊಂಡಿರೋದಕ್ಕೆ ತುಂಬ ಧನ್ಯವಾದನ ಅರ್ಪಿಸ್ತೇನೆ. ಯಾಕೆ ಈ ಕೃತಿ ಇಂಪಾರ್ಟೆಂಟ್ ನನಗೆ ಈಗಿನ ಕಾಲಘಟ್ಟಕ್ಕೆ ಅಂತಂದಾಗ, ಇಲ್ಲಿ 1894ನೇ ಇಸವಿಯ ಮಹಾ ದಾಖಲೆಯೊಂದು ನಮ್ಮ ದೇವರು ಯಾವುದು ಅಂತ ಪ್ರತಿಪಾದನೆ ಮಾಡುತ್ತೆ. ವೀರಣ್ಣ ಹೇಳಿರ್ಬೋದು, ಲಕ್ಷ್ಮಣ ಹೇಳಿರ್ಬೋದು, ನಮ್ಮ ಸ್ಮೃತಿಗಳನ್ನ ನಾವು ಇದೆಯಲ್ಲ, ಸ್ಮೃತಿಗಳನ್ನ ನಾವು ಹಾಗೆ ಇಟ್ಕೊಳ್ಳಲ್ಲ, ವಿಸ್ಮೃತಿ ಆಗ್ಬಿಡ್ತೀವಿ ನಾವು, ಮರ್ಬಿಡ್ತೀವಿ ಬೇಗ ನಾವು. ನಮ್ಮ ಪರಂಪರೆಯ ಸ್ಮೃತಿಗಳಿದೆಯಲ್ಲ, ಅಲ್ಲಿರ್ತಕ್ಕಂತಹ ಅಸರ್ಷನ್ ಇದೆಯಲ್ಲ, ಅದು ನಾವು ಸಡನ್ನಾಗಿ ಮರ್ಬಿಡ್ತೀವಿ ನಾವು ಟಕ್ಕಂತ. ಆದರೆ ಒಂದು ದಾಖಲೆ ಮಾಡಿಟ್ಟಾಗ ಒನ್ನಪುರಸರು ಯಾವಾಗ ಇರ್ತಿದ್ರೆ ಬೈತಾಡ್ತಾರೆ ನಮಗೆ, ನೀವೇನ್ರಿ ನೀವು ವೇಸ್ಟ್ಗಳು, ನೀವು DSS ಬಗ್ಗೆ ಒಂದು ದಾಖಲೆ ಮಾಡ್ಬೇಕಂತ ಯಾರು ಸಹಾಯ ಕೊಡಲ್ಲ ನೀವು ಅಂತ. ಸೊ ಅಂದ್ರೆ ದಾಖಲೆ ಯಾಕೆ ಇಂಪಾರ್ಟೆಂಟು ಅಂತ ಬಂದಾಗ ಇದಕ್ಕೆ ಇಂಪಾರ್ಟೆಂಟ್ ಏನಂತಂದ್ರೆ, 1894ರಲ್ಲಿ ಒಂದು ಮಹಾ ದಾಖಲೆ ಇರುತ್ತೆ. ಏನಪ್ಪ ಅಂತಂದ್ರೆ, ನಮ್ಮ ದೇವತೆಗಳ ಹೆಸರುಗಳು ಸಾತ್ವಿ, ಜರ್ವೈ, ಮೇಸಾಯ್, ವಿಠಲ್, ಮಾಸ, ಬಾಹಿರಿ, ಬಡಿವಿ, ಮಾರಿಯೈ. ಇನ್ನೊಂದು ಹೇಳ್ತೀನಿ, ನಮ್ಮ ದೇವತೆಗಳ ಹೆಸರು ಸಾತ್ವಿ, ಜರ್ವೈ, ಮೇಸಾಯ್, ವಿಠಲ್, ಮಾಸ, ಬಾಹಿರಿ, ಬಡಿವಿ, ಮಾರಿಯೈ. ನಮಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಕೃಷ್ಣ, ರುಕ್ಮಯಿ, ರಾಮ, ಸೀತಾ, ಲಕ್ಷ್ಮಣ ಇವ್ರು ಯಾರೂ ಗೊತ್ತಿಲ್ಲ ಅಂತ ಹೇಳುತ್ತೆ. ಸೊ ಅಂದ್ರೆ ಮಹಾನ್ ಸ್ಮೃತಿಯಲ್ಲಿ ಅಥವಾ ದಲಿತ ಸ್ಮೃತಿಯಲ್ಲಿ ಇಂತಹ ದೊಡ್ಡ ಆದರ್ಶಗಳಿವೆ, ಆ ಪರಂಪರೆಯಲ್ಲೇ ಇದೆ. ಸೊ ಆ ಪರಂಪರೆ ಇವತ್ತು ಕೂಡ ನಮಗೆ ಅಂಬೇಡ್ಕರ್ ಅವರ ನಿಟ್ಟಿನಲ್ಲಿ, ಅವರ ಕಣ್ಣೋಟದಲ್ಲಿ ಆಧುನಿಕರಣಗೊಂಡು ಅದು ನಮಗೆ ಬುದ್ಧರ ರೀತಿಯಲ್ಲೋ ಅಥವಾ ಒಂದು ಆಧುನಿಕ ವೈಜ್ಞಾನಿಕ ಕಾಲಘಟ್ಟದ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಈ ಕೃತಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಈಗಿನ ಕಾಲಘಟ್ಟದಲ್ಲಿ ಈ ಕೃತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಪ್ರೀತಿಯಿಂದ ಈ ಕೃತಿಯನ್ನ ತಪ್ಕೊಂಡಿದ್ದೀರಿ. ಮತ್ತೆ ಇದನ್ನ ಹಲವಾರು ಸ್ನೇಹಿತರಿಗೆ ಹೇಳ್ತೀರಿ ಅಂತ ನಾನು ನಂಬ್ಕೋತೀನಿ. ಅವ್ರಿಗೆ ಸಮಯ ಆಗುತ್ತೆ ಮೇಡಮ್, ನಿಮಗೆ ನಾನು ಮತ್ತೆ ವ್ಯವಸ್ಥೆ ಖಂಡಿತವಾಗ್ಲೂ ಕೂಡ ಅಂತ ಹೇಳ್ತೀನಿ. ಮಹಿಳೆಯರ ಬಗ್ಗೆ ಅದನ್ನ ಹೇಳಲೇಬೇಕು, ತಪ್ಪಾಗುತ್ತೆ. ಇಲ್ಲಿ 3 ಕಡೆ ಪ್ರಸ್ತಾಪ ಮಾಡಲಾಗುತ್ತೆ. ಒಂದು ರಮಾಯರ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ, ಕೇವಲ ಒಂದೇ ಒಂದು ಸಾಲಿದೆ. ಎರಡನೇದು ಮನುಸ್ಮೃತಿಯನ್ನ ಸುಡಕ್ಕೆ 1927
ಡಿಸೆಂಬರ್ 25ನೇ ತಾರೀಕು ಮಹಾ ಚಳವಳಿ ನಡೀತಿರ್ಬೇಕಾದ್ರೆ ಆ ಮನುಸ್ಮೃತಿಯನ್ನ ಸುಡಬೇಕಾದ್ರೆ ಅದನ್ನ ವಿಚಾರವನ್ನ ಮಂಡನೆ ಮಾಡಿದಾರಪ್ಪ ಅಂದ್ರೆ ಮೇಲ್ಜಾತಿಯ ಸಹಸ್ರಬುದ್ಧೆ, ಅದ ಮೇಲೆ ಗೊತ್ತಿದೆ. ಅದನ್ನ ಓಕೆ ಅಂಬೇಡ್ಕರ್ ಹತ್ರ ಅನುಮತಿ ಕೇಳಿದಾಗ ನಾವು ಮನುಸ್ಮೃತಿನ ಸುಡೋಣ, ಯಾಕಂದ್ರೆ ಇದು ಮಹಿಳೆಯರು ಮತ್ತೆ ಶೂದ್ರರು ಇದು ಅತಿ ಕೀಳ ಕಾಣುತ್ತೆ, ಆ ಕಾರಣಕ್ಕೋಸ್ಕರ ಒಂದು ಪ್ರತಿರೋಧವಾಗಿ ನಾವು ಸುಡೋಣ ಅಂತ ಸಹಸ್ರಬುದ್ಧಿ ಅವ್ರು ಕೇಳ್ಕೊಂಡಾಗ, ಸಹಸ್ರಬುದ್ಧಿ ಕಾಯಸ್ಥ ಜಾತಿ ಸೇರಿರ್ತಕ್ಕಂಥವ್ರು, ಅವ್ರು ಕೇಳ್ಕೊಂಡಾಗ ಬಾಬಾ ಸಾಹೇಬರು ಎಷ್ಟು ಓಕೆ ಅದು ಮಾಡೋಣ ಅಂತ ಹೇಳ್ತಾರೆ. ಒಪ್ಕೋತಾರೆ. ಒಪ್ಕೊಂಡು ಅಲ್ಲೊಂದು ಗುಂಡಿ ತೋಡ್ಲಾಗುತ್ತೆ. ಆದ್ರೆ ಅಲ್ಲಿ ಆ ಮನುಸ್ಮೃತಿಯನ್ನ ಸುಡಬೇಕಾದ್ರೆ ಅದಕ್ಕೆ ಸಭೆಯಲ್ಲಿ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡಿದಾಗ ಅಂಬೇಡ್ಕರ್ ಆಯ್ಕೆ ಮಾಡ್ತಕ್ಕಂಥದ್ದು ಶಾಂತಾಬಾಯಿ ಅಂತ ಮಹಿಳೆ. ಆ ಶಾಂತಾಬಾಯಿಯವರು ಅನುಮೋದನೆ ಕೊಟ್ಟ ನಂತರ ಮನುಸ್ಮೃತಿಯನ್ನ ಅಲ್ಲಿ ದಹಿಸಲಾಗುತ್ತೆ. ನಂತರ ಅಂಬೇಡ್ಕರ್ ಅವರ ಸಮ್ಮೇಳನಗಳಲ್ಲಿ 1942ನಲ್ಲಿ ದೊಡ್ಡ ಮಹಿಳಾ ಸಮಾವೇಶನೇ ನಡೆಯುತ್ತೆ ನಾಗಪುರದಲ್ಲಿ. ಅದರಲ್ಲಿ 3,000 ಮಹಿಳೆಯರು ಮಹಿಳಾ ಸಮಾವೇಶವನ್ನೇ ಮಾಡಿರ್ತಾರೆ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಇಲ್ಲಿ ನಾವು ಇದರ ಮಿತಿನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇದು 1963 63ರಲ್ಲಿ ಅಂಬೇಡ್ಕರ್ ಅವರನ್ನೇ ಪರಿಚಯ ಮಾಡೋಕ್ಕೆ ಒದ್ದಾಡ್ತಕ್ಕಂತಹ ಪರಿಸ್ಥಿತಿ. ಅಂತ ಕಾಲಘಟ್ಟದಲ್ಲಿ ನಾವು ಅವರ ಚಳವಳಿಯಲ್ಲಿ ಮಹಿಳೆಯರು ಹೇಗಿದ್ರು ಅನ್ನೋದನ್ನ ಹುಡುಕುವಂಥದ್ದು ಈ ಜಿಲೆಟ್ ಅವರ ಮುಖ್ಯ ಕಾರ್ಯ ಆಗಿರಲಿಲ್ಲ. ಈವನ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಬಂದಿದ್ದಾಕಪ್ಪ ಅಂದ್ರೆ ಭಾರತಕ್ಕೆ ಅವ್ರ ಥೀಸಿಸ್ ಭಾಗವಾಗಿ ಮಹಾರ್ ಮೂವ್ಮೆಂಟ್ ನ ಅಧ್ಯಯನ ಮಾಡೋದಕ್ಕೋಸ್ಕರ. ಆದ್ರೆ ಮಹಾರ್ ಮೂವ್ಮೆಂಟ್ ಅಲ್ಲಿ ವಿತೌಟ್ ಅಂಬೇಡ್ಕರ್ ಅವ್ರನ್ನ ಅಧ್ಯಯನ ಮಾಡ್ದಾನೆ, ಅವ್ರನ್ನ ಕಟ್ಕೊಡ್ಲಾಗ್ದಾನೆ ಮಹಾರ್ ಮೂವ್ಮೆಂಟ್ ಬಗ್ಗೆ ನಾವು ಹೇಳಕ್ ಸಾಧ್ಯನೇ ಅಂತ ಅನಿಸ್ದಾಗ ಅವರು ಅದನ್ನ ಬದಲು ಮಾಡ್ಕೊತಾರೆ. ನೆಕ್ಸ್ಟ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ನಂತರ ಬಂತು ಪವಾರ್ ಅವ್ರದ್ದು ಇಂಗ್ಲಿಷ್ ಅಲ್ಲಿ ವಿ ಆಲ್ಸೋ ಮೇಡ್ ಹಿಸ್ಟ್ರಿ, ನಾವು ಇತಿಹಾಸ ಕಟ್ಟಿದ್ದೇವೆ ಅಂತ ಬಂತಲ್ಲ ಪವಾರ್ ಅವ್ರದ್ದು. ಅದರಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಮಹಿಳೆಯರ ಪಾಲು ಅಂದ್ರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಆಗಿ